ಗಾಡಿ ಹಿಂದೆ ಕೂತ್ಕೊಂಡು ವ್ಲಾಗ್ ಮಾಡೋದು, ಗಾಡಿ ಓಡಿಸ್ಕೊಂಡಲ್ಲ. ಈ ಗಾಡಿ ಓಡ್ಸಕ್ಕೆ ಬರಲ್ಲ. ಇದು 1992 ಬುಲೆಟ್. ಇದು ನೋಡಿಲ್ಲಿ ಹುಡುಗರು ಕುದುರೆ ಯಾವತ್ತ ಸೂಪರ್. ಆ ಹುಡುಗರು ಕುದುರೆಗೆ ಇದು ಲಗಾಮ್ಗೆ ಇದು ಅದ್ಯಾವ್ದು ಪೇಪರ್ದು ಇದ್ರಲ್ಲಿ ಕಟ್ಕೊಂಡು ಅದನ್ನೇ ಹತ್ತುತ್ತವ್ರೆ. ಇದಕ್ಕೆ ಇಲ್ಲಿ ಇಂಡಿಕೇಟರ್ ಬರಲ್ಲ, ಇಲ್ಲೇನು ತೂತ್ ಕೊಟ್ಟವ್ರಲ್ಲ. ಅಲ್ಲೇ ಇದ್ದಿದ್ದು, ಈಗ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿರೋದು ಇಂಡಿಕೇಟರ್ಗಳು. ಇಲ್ಲಿರುತ್ತಾ ಇಂಡಿಕೇಟರು? ಇಲ್ಲೊಂದು ಕಷ್ಟ. ನಮ್ಮ ಗಾಡಿದು ಪಿಸ್ಟನ್ನು ಇಲ್ಲಿ ನರ ಎಲ್ಲ ಆಚೆ ಬಂದ್ಬಿಟ್ಟು ವರ್ಕೌಟ್ ಜಾಸ್ತಿ ಮಾಡೈತೆ. ವೇನ್ಸ್ ಬಂದಿದೆ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಫೋಟೋ ತೆಗಿಬೇಕಾ, ವಿಡಿಯೋ ಮಾಡಬೇಕಾ, ಏನು ಮಾಡೋದ? ಓಕೆ, ರಿಟೇಕ್. ಹಿಂಗೆ ತಿರುಗಿಸ್ತೀಯಾ? ಗಾಡಿ ಹೋಗುತ್ತೆ, ನಾ ತಿರುಗಿಸಲ್ಲ. ಲವ್ ಬೈಕ್, ವಿ ಡೋಂಟ್ ಹರ್ಟ್ ಬೈಕ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಪಾರ್ಕಿಂಗ್ ಇಲ್ಲ, ಅಲ್ಲಿ ಬೋರ್ಡ್ ಹಾಕಿದ್ರು ಪಾರ್ಕಿಂಗ್ ಇಲ್ಲ. ನೋ ಪಾರ್ಕಿಂಗ್ನ ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ಬೇಕು ಅವರು. ಯಾವ ಇವೆಲ್ಲ ಮೈಸೂರಿಗೆ ಬಂದು ನಿಂಗೆ ಗುಡ್ ವೈಬ್ಸೇ ನೋಡೆಲ್ಲ. ಅದಕ್ಕೆ ಮೈಸೂರಿಗೆ ಶಿಫ್ಟ್ ಆಗ್ಬಿಡೋಣ ಅನ್ಕೋತೀನಿ. ಮೈಸೂರಿಗೆ ಬಂದರೆ ಎಲ್ಲ ಒಳ್ಳೇದಾಯ್ತದೆ. ನೋಡು, ಅವ್ರಿಗೆ ಬಂದೆ, ನಾನು ಹೆಲ್ಮೆಟ್ ಹಾಕಿದ್ರೆ ಕೂತ್ಕೊಂಡೆ. ಎಂತ ನಿನಗೆ ಅದು ಹೈಯೆಸ್ಟ್ ವ್ಯೂಸ್, ಅದು ಹೈಯೆಸ್ಟ್ ವ್ಯೂಸ್ ನಮ್ದು ಯೂಟ್ಯೂಬ್ ಚಾನಲ್. ಪೊಲೀಸವ್ರಿಗೆ ಹೇಳ್ಬಿಡೋಣ, ಆ ಕಡೆಯಿಂದ ವಿಡಿಯೋ ಮಾಡ್ಕೊ ಬರ್ತೀವಿ, ಹಿಡಿದ್ಬಿಡಿ. ಅಲ್ಲ, ಹಿಂಗೆ ಹೊಡೆಯೋರ್ ಥರ ಬಂದು ಹಿಡ್ಕೊಳ್ಳಿ, ನಮ್ಮೊಂಚೂರು ಆ್ಯಕ್ಷನ್ ಎಲ್ಲ ಕಾಣಿಸ್ತದೆ. ಅವಾಗ ಪ್ರೇಕ್ಷಕರಿಗೂ ಒಂದು ಎಂಟರ್ಟೈನ್ಮೆಂಟ್ ಆಗಲಿ. ವ್ಯೂ ಮಸ್ತಾಗೈತೆ, ವೆದರು ಮಸ್ತಾಗೈತೆ. ಈ ನೀರೆಲ್ಲ ಬರ್ತಿತ್ತಲ್ಲ ಹೊಳೆ ರೋಡ್ಗೆಲ್ಲ, ಆವಾಗ ಬುಲೆಟ್ನೇ ಎತ್ತಿಂಗ್ ಹಿಡ್ಕೊಂಡ್ ಬಂದ್ಬಿಡ್ತಿದ್ರಂತೆ ನೀರು ದಾಟ್ಕೊಂಡು. ನಿಜ, ಸುಳ್ಳಲ್ಲ. ಮತ್ತೆ ನಿಮ್ಮ ತಾತ ಅವರೆಲ್ಲ? ನಮ್ಮ ತಾತ ಅಲ್ಲ, ಅಂದ್ರೆ ಆ ಥರದ್ದು ಇದ್ರು ಕೆಲವು ಜನ. ನಮ್ಮ ತಾತ ಹೇಳೋರು ಅವಾಗ, ಈ ಥರ ಅವನು ಯಾರೋ ಇದ್ದ, ಎಲ್ಲೋ ಯಾವುದೋ ಬ್ರಿಡ್ಜ್ಗೆ ನೀರು ಬಂದ್ಬಿಟ್ಟು ಓಡ್ಸಂಗ್ ಬರೋಕ್ಕಾಗಲ್ವಲ್ಲ, ಬುಲೆಟ್ನೇ ಎತ್ತಿಂಗ್ ಹಿಡ್ಕೊಂಡ್ ಬಂದಿದ್ರಂತೆ. ನೋಡು, ಮರ ಬೆಳ್ಸಕ್ಕೆ ಆ ಮರ ಕಟ್ ಮಾಡಿ ಇದಕ್ಕೆ ಪ್ರೊಟೆಕ್ಷನ್ ಕೊಡ್ತಾರೆ. ಆ ಮರ ಕಟ್ ಮಾಡಿ ಈ ಮರ ನೆಟ್ಟವ್ರೆ. ತಂದು ಇದಕ್ಕೆ ಕಾಣಿಸ್ತಿದ್ದಾರೆ. ಕಾಡು ಬೆಳೆಸಿ ನಾಡು ಉಳಿಸಿ. ಅಷ್ಟು ಫೋಟೋ ತೆಗಿತವ್ರೆ ಬಂದಾಗಿಂದ. ಫೋಟೋ ತೆಗ್ದೆ ಅಷ್ಟೇ. ದಟ್ ಈಸ್ ಕಾಲ್ಡ್ ಟ್ರೂ ಬೈಕ್ ಲವ್. ಅಯ್ಯೋ ಇದೊಂದು ಇಷ್ಟೇ. ಗಾಡಿಗೆ ಇರೋವೆ ಒಂದು 2 ಆ್ಯಂಗಲು, 4 ಆ್ಯಂಗಲ್ ಟೋಟಲು, ಫ್ರಂಟು ಬ್ಯಾಕು ಲೆಫ್ಟ್ ರೈಟ್. ನಿಮ್ಗೇನು ಸಿಗೋಕ್ಕಾಗುತ್ತೆ? ಅವರೆಲ್ಲ ಆ್ಯಂಗಲಲ್ಲೂ ಟ್ರೈ ಮಾಡ್ತಾವ್ರೆ. ಒಂದು ಗಾಡಿ ಹತ್ತೋದೊಂದು, ಕಿಕ್ ಹೊಡಿಯೋದೊಂದು. ಸುಮ್ಮನೆ ಮೂವ್ ಮಾಡ್ತೀನಿ, ಮತ್ತೆ ಹೋಗ್ತಿರ್ತೇವೆ ಹಿಂಗೆ ಹೋಗ್ಬೇಕಾರೆ ಆ ಗಾಡಿಯಲ್ಲಿ ಕೂತ್ಕೊಂಡು ಹಿಂದ್ಗಡೆಯಿಂದ ಒಂದು ತೆಗಿ ಅಷ್ಟೇ. ಅಷ್ಟೇ ಸಿಂಪಲ್. 4 ಶಾರ್ಟ್ ಮುಗಿದೋಗ್ಬಿಡ್ಬೇಕು ಅಷ್ಟೇ. ಮೈಲೇಜ್ ಕಮ್ಮಿ ಇದೆ. ಆಯ್ತಾ ಶೂಟು? ಒಂದು 2 ಶಾಟ್ ಆಗೈತೆ, ಇನ್ನೆರಡು ಶಾಟ್ ಬಾಕಿ. 4 ಶಾಟಲ್ಲಿ 2 ಮುಗ್ದಾಯ್ತಾ? ಅಷ್ಟೇ. 2 ರೋಡಲ್ಲಿ ಹೋಗ್ತೀವಲ್ಲ ಮನೆಗೆ, ಹೋಗ್ತಾ ಒಂದು ವಿಡಿಯೋ ಮಾಡ್ಕೊಂಬಂದ್ರೆ ಸಾಕು ಅಷ್ಟೇ. ಇಂಡಿಕೇಟರ್ ಮುರಿದೋಗೈತೆ. ನಿಲ್ಲಿಸಿದಾಗ ಅಲ್ಲ, ಯಾವನೋ ಗಾಡಿ ಇಟ್ಟಿರ್ತಾನೆ ಆ ಕಡೆ ಈ ಕಡೆ.
ಅದಂಗೆ ಇರ್ತಾನೆ ಅದಕ್ಕೆ ಸೈಡಲ್ಲಿ ಹೋಗಿರೋ ಹಾಕ್ಸ್ಬೇಕಿತ್ತು ನೆನ್ನೆ ಅಲ್ಲಿ ಹೋಗಿ ನೋಡಿದೆ ಮೆಕ್ಯಾನಿಕ್ ಬಂದಿದ್ದೀನಿ. ಏನಿದು ರೋಡಲ್ಲೇ ಕುತ್ಕೊಂಡು ತಿಂತವ್ರೆ ಪಾನಿಪುರಿನ? ಇರು ಬಾಸು ಹೋಗ್ಲಿ. ಬಾಸು ಅಣ್ಣ ಎಲ್ಲ ಮರ ಯಾವ ಕಡೆ ಹೋದ್ರೆ ಹಿಂದಕ್ಕೆ ಬರ್ತೀವಿ, ಮುಂದಕ್ಕೆ ಬರ್ತಾನೆ, ಹಿಂದಕ್ಕೆ ಹೋದ್ರೆ ಹಿಂದಕ್ಕೆ ಹೋಗ್ತಾನೆ. ಇರಿ ಅಪ್ಪಿ. ಆಮೇಲೆ ಸ್ಕೇಟಿಂಗ್ ಆಡ್ರ ವಿಡಿಯೋ ಮಾಡ್ತೀವಿ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಜಾಸ್ತಿ ರಸ್ಟ್ ಹಿಡ್ದಿರೋ ಹಂಗೈತೆ ಗಾಡಿ. ಇನ್ನೇನು ತೆಗ್ದೇ ಇಲ್ಲ ಗಾಡಿ, ಎಲ್ಲಿ ಓಡಿಸಿದೆ. ಆಮೇಲೆ ಒಂದು ಟಾರ್ಪಲ್ಲಾದರೂ ಹಾಕ್ಬೇಕು ನೀನು. ತಗೊಂಬರ್ಬೇಕು ಅಲ್ಲಿ. ಇಲ್ಲಿ ತನಕ ಆಗಿತ್ತು, ಈಗ ಇಲ್ಲಿಗೆ ಹೋಗಿದೆ ರಷ್ಟು. ಇನ್ನೂ ಬಿಸಿ ಇದೆ. ಕೈ ಆಗ್ಬೇಕಪ್ಪ. ಏನ್ ಮಾಡ್ಬಿಡ್ತಾ ಇದನ್ನ ಕಟ್ ಮಾಡ್ಬಿಟ್ಟು ಟ್ರ್ಯಾಕ್ಟರ್ ತರ ಹಿಂಗ್ ಹಾಕೊಂಡ್ಬಿಡು ಮೇಲಕ್ಕೆ. ಒಪ್ಕೋಬೇಕಲ್ಲ ನಾವು ಹಾಕೊಂಡ್ರು. ಸರ್ ಹಿಂಗೆ ಬಂದಿರೋದು ಶೋರೂಮಿಂದ. ಇದೇನು ಟ್ರ್ಯಾಕ್ಟರ್ ಅಂತ? ಹಳೆ ಕಾಲದ ಟ್ರ್ಯಾಕ್ಟರ್ ಸರ್, ಹೊಲ ಉಳಕ್ಕೆಲ್ಲ ಇದನ್ನ ಯೂಸ್ ಮಾಡ್ತಿದ್ವಿ ಅಂತ ಹೇಳುವಾಗ. ಸರಿ ಕಣಪ್ಪ, ಆಯ್ತು ಹಂಗೆ ಮಾಡ್ತೀನಿ. ಆನ್ ಮಾಡಿದ್ಯಾ? ಎನಿ ಟೈಮ್ ಆಲ್ ಟೈಮ್ ರನ್ನಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.